ಎಲ್ಲ ವೀಕ್ಷಕರಿಗೆ ನಮಸ್ಕಾರ, ಸ್ವಾಗತ. ಬಿಯಾಲ್ ಕಾಮ್ಸ್ ನೋಡ್ತಾ ಇದ್ದೀರಾ. ಅಂಡ್ ಆಫ್ ಕೋರ್ಸ್ IPL ಬ್ಯಾಕ್ ಅಂತ ಏನ್ ಹೇಳ್ತಾ ಇದೀವಿ, ಫುಲ್ ಸ್ವಿಂಗ್ ಅಲ್ಲಿ ವಾಪಸ್ ಬಂದಾಗಿದೆ. ಸ್ವಲ್ಪ ಮುಂದೂಡಲಾಯ್ತು ಅಂದ್ರೆ ಏನ್ ಇವಾಗ ರೀಶೆಡ್ಯೂಲ್ ಆಗಿದೆ, ಕೆಲವು ಪಂದ್ಯಗಳನ್ನ ಮುಂದೂಡಲಾಗುತ್ತೆ. ಇದರಿಂದ ಯಾವ ರೀತಿ ಪ್ರಭಾವ ಬೀಳುತ್ತೆ, ತಂಡಗಳ ಮೇಲೆ ಏನ್ ಪ್ರಭಾವ, ಜೊತೆಗೆ WTC ಹಾಗೇನೆ ಬಾಕಿ ಸೀರೀಸ್ ಏನು ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೀತಾ ಇದೆ, ಇದರಿಂದ ಅಂತಾರಾಷ್ಟ್ರೀಯ ಆಟಗಾರ ಅವೈಲಬಿಲಿಟಿ ಅದೆಷ್ಟು ಅಫೆಕ್ಟ್ ಮಾಡುತ್ತೆ ಅದನ್ನ ನೋಡೋಣ. ಸದ್ಯಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ನೆಚ್ಚಿನ ವೇದ ಕೃಷ್ಣಮೂರ್ತಿ. ನಮಸ್ಕಾರ, ಸ್ವಾಗತ ವೇದ ಕೃಷ್ಣಮೂರ್ತಿ ಅವರಿಗೆ. ಕಲರ್ಫುಲ್ ಶಶಾಂಕ್ ಕೂಡ ಜಾಯ್ನ್ ಆಗ್ತಾರೆ. ನಮಸ್ಕಾರ ಶಶಾಂಕ್. ಇಬ್ಬರಿಗೂ ಸ್ವಾಗತ. ಗುಜರಾತ್ ಟೈಟನ್ಸ್ ಬಗ್ಗೆ ಮಾತಾಡೋಣ. ಗುಜರಾತ್ ಟೈಟನ್ಸ್ ಈ ಸೀಸನ್ ಅಲ್ಲಿ ಅವರ ಹೆಸರು ಮುಂದೆ ಕ್ಯೂ ಅಂತೂ ಬಂದೇ ಬರುತ್ತೆ, ಸಿ ಅಂತಾನು ಹಾಕೊಳ್ಬೇಕು. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಆಡ್ತಿರೋಂಥ ಒಂದು ತಂಡ ಅದು. ಅವ್ರನ್ನ ಬೀಟ್ ಮಾಡೋದು ತುಂಬಾ ಕಷ್ಟ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹೇಗೆ ಆ 3 ಟಾಪ್ 3ನೇ ಪ್ರದರ್ಶನ ಕೊಡ್ತಾ ಎಲ್ಲಾ ಮ್ಯಾಚಸ್ನು ಗೆಲ್ಸ್ಕೊಂಡು ಹೋಗ್ತಾ ಇರೋದು ಅವರು. ಅಂಕಪಟ್ಟಿ ಮೇಲೆ ಕಣ್ಣು ಹಾಯಿಸಿದ್ರೆ ಗುಜರಾತ್ ಟೈಟನ್ಸ್ ಯಾವ ರೀತಿ ಅವರ ಇನಾಗ್ರಲ್ ಸೀಸನ್ ಕೆಲಸ ಮಾಡಿದ್ರು ಅದೇ ತರ ಮತ್ತೆ ಕಾಣಿಸ್ತಾ ಇದ್ದಾರೆ. ಟೇಬಲ್ ಟಾಪ್ ಅಲ್ಲೇ ಕಾಣಿಸ್ತಾ ಇದ್ದಾರೆ. ಟೀಮ್ ಟು ಬೀಟ್ ಈ ಸೀಸನ್ ಅಲ್ಲಿ ಅಂತ ಕಾಣಿಸ್ಕೊಳ್ತಾ ಇರೋದು. 100% ಅವರ ಒಂದು ಟಾಪ್ 3 ಬ್ಯಾಟರ್ಸ್ ಏನಿದ್ದಾರೆ ಅಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್, ಪ್ಲಸ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ತೋರ್ಸ್ಕೊಟ್ಟಿರೋದು ಇಡೀ ಸೀಸನ್ ಅಲ್ಲಿ. ನೀವ್ ಹೇಳ್ದಂಗೆ ಅವೈಲಬಿಲಿಟಿ ಕ್ವೆಶನ್ ಮಾರ್ಕ್ ಏನಿದೆ, ಆ ಒಂದು ಕ್ವೆಶನ್ ಮಾರ್ಕ್ ಹತ್ರ ನೀವು ಹೋದ್ರೆ ಮ್ಯಾಟರ್ ಆಗೋದು ಅಲ್ಲಿ ಜಾಸ್ ಬಟ್ಲರ್ ಅವರ ಅವೈಲಬಿಲಿಟಿ ಸ್ಟ್ರೇಟ್ ಅಪ್ ಅಂತ ಅನ್ಸುತ್ತೆ. ಬಿಕಾಸ್ ಈ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೇನ್ ಪ್ರಾಬ್ಲಮ್ ಇಲ್ಲ. ಕೂಟ್ಸಿಯಾ ಇಂಟ್ರೊಡ್ಯೂಸ್ ಏನ್ ಮಾಡಿದ್ರು, ಅವ್ರು ಹಾರ್ಡ್ಲಿ ಅವರ ಕೋಟಾ ಫಿನಿಶ್ ಮಾಡ್ತಾ ಇದ್ರು. ರಬಾಡ ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ವಾಪಸ್ ಬಂದಾಗ ಇನ್ನೂ ಆಡಿಲ್ಲ 11 ಅಲ್ಲಿ. ಸೊ ಅದು ಬಿಟ್ರು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾನೇಜ್ ಮಾಡ್ಕೋತೀವಿ ಅಂತ ಅಲ್ಲಿ ನೋಡ್ಬೋದು ನೀವು. ಶರ್ಫೇನ್ ರದರ್ಫೋರ್ಡ್ ಅವರು ಏನಾರ ಅವೈಲೇಬಲ್ ಇಲ್ಲ ಅಂದ್ರೆ ಅಷ್ಟು ಮ್ಯಾಟರ್ ಆಗಲ್ಲ ಅನ್ಸುತ್ತೆ. ನನ್ಗೆ ಏನ್ ಅನ್ಸ್ತಾ ಇರೋದು, ಕೀ ಪರ್ಸನ್ ಇಲ್ಲಿ ಇರೋದು ಜಾಸ್ ಬಟ್ಲರ್. ಆ ಒಂದು 3 ಜನ ಏನ್ ಮಾತಾಡ್ತಾ ಇದೀವಿ, ಟಾಪ್ 3 ರನ್ ಗೆಟರ್ಸ್ GTಗೆ, ಆ ಟಾಪ್ 3 ಮೇಲೆ ಡಿಪೆಂಡೆನ್ಸಿ ಏನಿದೆ ಅದರಲ್ಲಿ ಜಾಸ್ ಬಟ್ಲರ್ ಅವರ ಕೈವಾಡನೂ ಸಿಕ್ಕಾಬಟ್ಟೆ ಇದೆ. ಸೊ ಜಾಸ್ ಬಟ್ಲರ್ ಮೇಲೆ ಡಿಪೆಂಡೆಂಟ್ ಆಗ್ತಾರೆ ಈ ಒಂದು GT ತಂಡ ಏನಾರ ಪ್ಲೇ ಆಫ್ ಕ್ವಾಲಿಫೈ ಆದ್ರೆ. ಅವ್ರೇನಾರ ಹೋದ್ರೆ ಬಿಗ್ ಜೋಲ್ಟ್ ಅದು. ಆಮೇಲೆ ಜಾಸ್ ಬಟ್ಲರ್ ಬಿಟ್ರೆ ಬೇರೆ ಯಾವ ಫಾರಿನರ್ ಮೇಲೂ ಅಷ್ಟೊಂದು ಅವಲಂಬಿತರಾಗಿಲ್ಲ. ಇವನ್ ಫಾರ್ ದಟ್ ಮ್ಯಾಟರ್ ರಶೀದ್ ಖಾನ್ ಮೇಲೂ ತುಂಬಾ ಏನ್ ಅವಲಂಬಿತರಾಗಿಲ್ಲ ಈ ಒಂದು ತಂಡ. ಸಾಕಷ್ಟು ಬೌಲಿಂಗ್ ಆಪ್ಷನ್ಸ್ ಇದೆ. ಇಂಡಿಯನ್ ಪೇಸ್ ಅಟ್ಯಾಕ್ ಇಂದ ಕೂಡಿರುವಂತ ತಂಡ. ಆಮೇಲೆ ಬೇಜಾನ್ ಜನ ಇಂಡಿಯನ್ಸ್ ಬೆಂಚ್ ಸ್ಟ್ರೆಂತ್ ಚೆನ್ನಾಗಿರೋದ್ರಿಂದ ಇವ್ರಿಗೆ ಜಾಸ್ ಬಟ್ಲರ್ ಒಬ್ರಿದ್ ಬಿಟ್ರೆ ಸಾಕು, ಇನ್ನೇನು ತೊಂದರೆ ಇಲ್ಲ ಅನ್ನೋ ತರಾನೇ ಕಾಣ್ತಿದೆ GT. ಸರಿ, ಅವ್ರದ್ದು ಮುಂಬರುವಂತ ಫಿಕ್ಚರ್ಸ್ ಮೇಲೂ ಕಣ್ಣು ಹಾಯಿಸ್ಬಿಡಲ್ಲ. ಸ್ಟ್ರೇಟ್ ಅಪ್ ಅವರಿಗೆ ದೊಡ್ಡ ಒಂದು ಚಾಲೆಂಜ್ ಬರುತ್ತೆ. 18ನೇ ತಾರೀಕು ಅವ್ರು ಆಡ್ತಾ ಇರೋದು ಡೆಲ್ಲಿ ವಿರುದ್ಧ. ಇದು ಡೆಲ್ಲಿಲಿ ನಡೆಯುತ್ತೆ ಮ್ಯಾಚ್. ಅಂಡ್ ಡೆಲ್ಲಿ ನಾವು ಹೇಳ್ದಂಗೆ ಶಾರ್ಟ್ ಗ್ರೌಂಡ್, ಹೈ ಸ್ಕೋರಿಂಗ್ ವೆನ್ಯೂ ಅಲ್ಲಿ ಪವರ್ ಹಿಟರ್ಸ್ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಿದೀವಿ. ಸೊ ಮತ್ತೆ 4 ವರ್ಸಸ್ 6 ಅನ್ನೋ ಬ್ಯಾಟಲ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ದೆಹಲಿಯಲ್ಲಿ. ಅದಾದ್ಮೇಲೆ ಇವ್ರು ವಾಪಸ್ ಅಹಮದಾಬಾದ್ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. 2 ಮ್ಯಾಚನ್ನ ಅಹಮದಾಬಾದಲ್ಲೇ ಆಡೋದು. ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 22ನೇ ತಾರೀಕು, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 25ನೇ ತಾರೀಕು. ಸೊ ಡೆಲ್ಲಿ ಮತ್ತೆ ಲಕ್ನೋ ಇಬ್ರು ಕೂಡ ಪ್ಲೇ ಆಫ್ ರೇಸ್ ಅಲ್ಲಿ ಇರೋದ್ರಿಂದ 2 ಟಫ್ ಫಿಕ್ಸ್ಚರ್ಸ್ ಅವರಿಗೆ ಇರುತ್ತೆ. ಐ ಥಿಂಕ್ ಸ್ಟ್ರೇಟ್ ಅಪ್ ಫಸ್ಟ್ ಗೇಮ್ ಏನಿದೆ ಡೆಲ್ಲಿ ಮೇಲೆ, ನಾಟ್ ಜಸ್ಟ್ GT, ಡೆಲ್ಲಿಗೂ ಕೂಡ ಒಂದು ರಿಸಲ್ಟ್ ತುಂಬಾನೇ ಮ್ಯಾಟರ್ ಆಗುತ್ತೆ ಆ ಪ್ಲೇ ಆಫ್ ರೇಸ್ಗೆ ಏನ್ ಮಾತಾಡ್ತೀವಿ. ಬಿಕಾಸ್ ಡೆಲ್ಲಿ ಅವರ ಇನ್ನೊಂದು ಮ್ಯಾಚ್ ಕೂಡ ಮತ್ತೆ ಆಡ್ತಾರೆ ಪಂಜಾಬ್ ಮೇಲೆ. ಆ ಒಂದು ಮ್ಯಾಚ್ ಏನ್ ಸಸ್ಪೆಂಡ್ ಆಗುತ್ತೋ, ಸೊ ಅಲ್ಲೂ ಅವ್ರಿಗೆ ಪ್ರಾಬಬ್ಲಿ ಮಳೆಗೆ ಕಂಟಿನ್ಯೂಯೇಷನ್ ಆಗಿ ಬಂದು 1 ಪಾಯಿಂಟ್ ಇದ್ರೆ ಖುಷಿಯಾಗಿರೋರೇನೋ. ಬಟ್ ಅಲ್ಲಿ ಮತ್ತೆ ವಾಪಸ್ ಆಡ್ಬೇಕಾಗಿರೋದ್ರಿಂದ ಟಫ್ ಸಿಚುವೇಶನ್ ಅಲ್ಲಿ ಇರೋ ಡೆಲ್ಲಿ. ಸೊ GTಗೆ ಸ್ಟ್ರೇಟ್ ಅಪ್ ಏನಾರ ಫಸ್ಟ್ ಗೇಮ್ ಡೆಲ್ಲಿ ಮೇಲೆ ಗೆದ್ರೆ ಅವರು ಕ್ವಾಲಿಫೈ ಆಗ್ತಾರೆ. ಅಂಡ್ ಆ ಟಾಪ್ 2 ಹಂಟ್ ಅಲ್ಲಿ ಇನ್ನೂ ಇರ್ತಾರೆ. ಬಿಕಾಸ್ ನೀವು ಹೇಳ್ದಂಗೆ ಲಕ್ನೋ ಮತ್ತೆ ಚೆನ್ನೈ ಆನ್ ಎನಿ ಗಿವನ್ ಡೇ GT ಇಸ್ ಅ ಬೆಟರ್ ಸ್ಕ್ವಾಡ್ ಅಂತ ಆನ್ ಪೇಪರ್ ಇಲ್ಲಿ ನೀವು ನೋಡ್ಬೋದು. ಸೊ ಅಲ್ಲಿ ಅವ್ರನ್ನ ಸೋಲ್ಸೋದು ಅಷ್ಟೇನು ಕಷ್ಟ ಆಗಲ್ಲ ಅಂತ ಅನ್ಸ್ತಾ ಇದೆ ನನ್ಗೆ. ಅಂಡ್ ಹೋಮ್ ಗ್ರೌಂಡ್ ಅಲ್ಲಿ ಆಡೋದ್ರಿಂದ ಆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಏನಿದೆ GT ತಂಡ, ಎಸ್ಪೆಷಲಿ ಅವರ ಇಬ್ರು ಬ್ಯಾಟರ್ಸ್, ಓಪನಿಂಗ್ ಬ್ಯಾಟರ್ಸ್ ಯಾರಿದ್ದಾರೆ, ಜಾಸ್ ಬಟ್ಲರ್ ಇಲ್ಲ ಅಂದ್ರೂ ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಚೆನ್ನಾಗಿ ಆಡ್ತಾರೆ. ಆ ಒಂದು ವಿಕೆಟ್ಸ್ ಅಲ್ಲಿ ಈ ಬೌಲರ್ಸ್ಗೂ ಹೆಲ್ಪ್ಫುಲ್ ಆಗುತ್ತೆ. ಪ್ರಸಿದ್ಧ ಕೃಷ್ಣ ಆಗ್ಲಿ, ನಿಮ್ಗೆ ಸಿರಾಜ್ ಆಗ್ಲಿ, ಆ ಬಿಗ್ ಬೌಂಡ್ರೀಸ್ ಕಡೆ ಓಡಿಸೋ ಅಂತ ಪ್ರಯತ್ನ ಏನು ಅವ್ರು ಮಾಡ್ತಾ ಇದ್ದಾರೆ, ಅದು ವರ್ಕೌಟ್ ಕೂಡ ಆಗುತ್ತೆ. ಸೊ ಐ ಥಿಂಕ್ DC ಗೇಮ್ ಏನಾರ ಗೆದ್ರೆ ಟಾಪ್ ಫಿನಿಶ್ ಮಾಡೋ ಅಂತ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇರೋದು.
ಬರೀ CSK ಮ್ಯಾಚ್ ಮಾತ್ರ ಅವರು ಡೇ ಮ್ಯಾಚ್ ಆಡ್ತಿರೋದು, ಬಾಕಿ 2 ನೈಟ್ ಮ್ಯಾಚ್ ಇರುತ್ತೆ. ಅದೇ ಆಗಲ್ಲ ಅಂತ ಅನ್ಕೊಳ್ತೀನಿ. ಬಟ್ ನೀವ್ ಹೇಳ್ದಂಗೆ ಇದುವರೆಗೂ GTಯ ಬಿಗ್ ಪವರ್ ಏನಂದ್ರೆ ಟಾಪ್ 3 ಅಂತಾನೆ ಮಾತಾಡ್ತಾ ಇದ್ವಿ. ಈ ಮಧ್ಯದಲ್ಲಿ ಏನ್ ಅಡಚಣೆ ಆಯ್ತು, ಯಾವ ಮೈಂಡ್ ಸೆಟ್ ಇಂದ ವಾಪಸ್ ಬರ್ತಾರೆ, ಬಟ್ಲರ್ ಬಂದ್ ಕೂಡಲೇ ಅದನ್ನ ಮತ್ತೆ ರೆಪ್ಲಿಕೇಟ್ ಮಾಡಕ್ಕಾಗತ್ತಾ, ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಮತ್ತೆ ಅದೇ ಏನು ವಾಪಸ್ ರಿದಮಿಗೆ ಬರಕ್ಕಾಗತ್ತಾ, ಅಂಡ್ ಬೌಲರ್ಸ್ ಬಗ್ಗೆನೂ ಹೇಳ್ತಾ ಇದ್ರಿ, ಎಷ್ಟು ಎಫೆಕ್ಟ್ ಆಗುತ್ತೆ. ಸರಿ, ಕುರ್ಜಿಯಾ ಸ್ಟೆಪ್ ಅಪ್ ಆಗಿದ್ರು, ತುಂಬಾ ಚೆನ್ನಾಗಿ ಪ್ರದರ್ಶನ, ಅಂಡ್ ಬ್ಯಾಟಿಂಗ್ ಅಲ್ಲೂ ಅವ್ರು ಕಾಂಟ್ರಿಬ್ಯೂಟ್ ಮಾಡೋಂತ ಒಂದು ಪಾಸಿಬಿಲಿಟಿ ಇತ್ತು. ಸಪೋಸ್ ಏನಾದ್ರು ಟಾಪ್ ಆರ್ಡರ್ ಫೇಲ್ ಆದ್ರೆ ಒಂದು ಇನ್ಶೂರೆನ್ಸ್ ತರ ಆ ಕಡೆ ಮಧ್ಯದಲ್ಲಿ ತೆವಾತಿಯಾ, ಶಾರುಖ್ ಖಾನ್, ಕುರ್ಜಿಯಾ ಅವರೆಲ್ಲ ಇರ್ತಾ ಇದ್ರು, ರಶೀದ್ ಖಾನ್ ಅವರೆಲ್ಲ ಇರ್ತಾ ಇದ್ರು. ಈಗ ಬಾಕಿ ಇರುವಂತ 3 ಗೇಮ್ ನ ಅವ್ರು ಯಾವ ರೀತಿ ನೋಡ್ತಾರೆ? ಯಾಕಂದ್ರೆ ನಮ್ಮ RCB ತರಾನೇ ಗುಜರಾತ್ ಟೈಟನ್ಸ್ಗೂ ಸ್ಟ್ರಾಂಗ್ ಚಾನ್ಸ್ ಇದೆ ಟಾಪ್ 2 ಫಿನಿಶ್ ಮಾಡೋಕೆ. ಐ ಥಿಂಕ್ GT 1 ಗೇಮ್ ಎಟ್ ಎ ಟೈಮ್ ಅಂತ ನೋಡ್ತಾರೆ. ಆಮೇಲೆ 3 ಫಿಕ್ಚರ್ ನೋಡಿದ್ರು 3ನೂ ಸ್ಟ್ರಾಂಗ್ ಫೇವರೇಟ್ಸ್ ಆಗಿರೋದು GT. ಯಾವ್ದು ಕೂಡ ಇವ್ರಿಗೆ ಟಫ್ ಕಾಂಪಿಟೇಷನ್ ಕೊಡುವಂತ ಟೀಮ್ಸ್ ಗಳು ಬರ್ತಾ ಇದೆ, ಲೈಕ್ ಪಂಜಾಬೋ ಇಲ್ಲ RCBನೋ ಇಲ್ಲ ಮುಂಬೈ ಇಂಡಿಯನ್ಸೋ ಅನ್ನೋದಿಲ್ಲ. ಸೊ ಕಂಪ್ಯಾರಿಟಿವ್ಲಿ ಈಸಿ ಫಿಕ್ಚರ್ಸ್ ಇರೋದು. ಅಗೈನ್ DC ನೋಡಿ, ಲಕ್ಕಿ ಪಾಯಿಂಟ್ಸ್, ಆ 1 ಪಾಯಿಂಟ್ ಅವಾಗ ಸಿಕ್ಕಿದ್ದು ಲಕ್ಕಿ ಅಗೈನ್ಸ್ಟ್ SRH. ಅದಾದ್ಮೇಲೆ 120 ರನ್ 10 ಓವರ್ ಅಲ್ಲಿ ಉಳಿಸ್ಕೊಂಡ್ಮೇಲೆ ಅದು ನಿಂತೋಗುತ್ತೆ ಧರ್ಮಶಾಲಾದಲ್ಲಿ. ಸೊ ಹಂಗಾಗಿ ಅವ್ರು ಯಾವ್ದುವೆ, ನಾವು ಲಾಸ್ಟ್ ಟೈಮ್ ನೋಡಿ RCB ಚೂರ್ ಲಕ್ಕಿತ್ತು, ಯಾಕೆಂದ್ರೆ ಗೆಲ್ತಾ ಬರ್ತಿದ್ರು, ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ರು, ಚೂರ್ ಲಕ್ಕಿತ್ತು, ಕ್ವಾಲಿಫೈ ಆದ್ರು. ಅದೇ ತರ ಇವರು ಒಳ್ಳೆ ಕ್ರಿಕೆಟ್ ಆಡ್ಬಿಟ್ಟು ಪಾಯಿಂಟ್ಸ್ ಗಳನ್ನ ತಗೊಂತಾ ಇದಾರ ಅಂತಂದ್ರೆ ಇಲ್ಲ ಅಂತ ಹೇಳ್ತೀನಿ. ಫಾಲ್ಟರ್ ಮಾಡಿ ಹೆಂಗೋ ಲಕ್ಕಿಂದ ಒಂದೊಂದು ಪಾಯಿಂಟ್ ಗಳು ಬರ್ತಾ ಇದೆ. ನೆವರ್ ನೋ, 1-2 ಬ್ರಿಲಿಯನ್ಸ್ ಇನ್ನಿಂಗ್ಸ್ ಯಾರು ಬಂತು ಅಂತ ಅಂದ್ರೆ ಸ್ಟಪ್ಸ್ ಇಂದನೋ KL ರಾಹುಲ್ ಇಂದನೋ ಮೇ ಬಿ ಸಿಂಗಲ್ ಹ್ಯಾಂಡೆಡ್ ಆಗಿ ಕ್ವಾಲಿಫೈ ಮಾಡಿಸ್ಬಿಡ್ಬೋದು DC ನ. ಬಟ್ ಸದ್ಯಕ್ಕೆ ನೋಡೋದಾದ್ರೆ, ಅವ್ರ ಫಾರ್ಮ್ ನೋಡೋದಾದ್ರೆ, ಐ ಥಿಂಕ್ GT ಕಂಫರ್ಟಬಲ್ ಫಿಕ್ಚರ್ಸ್ ಇದೆ ಅಂತಾನೆ ನಾನು ಹೇಳೋದು. ವೇದ, ಇಲ್ಲಿ ಆಸ್ಟ್ರೇಲಿಯನ್ಸ್ ಏನು ತೊಂದರೆ ಇಲ್ಲ ಇವರಿಗೆ, ಯಾಕಂದ್ರೆ ಆಸ್ಟ್ರೇಲಿಯನ್ಸ್ ಇಲ್ಲ, ಇಲ್ಲಿ ಇರೋದು ಸೌತ್ ಆಫ್ರಿಕನ್ಸ್. ನಾವು WTCಗೆ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗಿರೋದ್ರಿಂದ ಜೆರಾರ್ಡ್ ಕುರ್ಚಿ ಆಗ್ಲಿ, ಕಗಿಸೋ ರಬಾಡ ಆಗ್ಲಿ, ಅವ್ರನ್ನೇನಾದ್ರೂ ಪ್ಲೇ ಆಫ್ ಅಲ್ಲಿ ನಾವು ನೋಡದೇ ಇರುವಂತ ಸಾಧ್ಯತೆ ಇರುತ್ತಾ? ಶೆರ್ಫನ್ ರುದರ್ಫೋರ್ಡ್ ವೆಸ್ಟ್ ಇಂಡೀಸ್ ಸೀರೀಸ್ ಇದೆ, ಅಲ್ಲೊಂದು ಪ್ರಶ್ನೆ ಇದೆ. ಹಂಗೆ ನಾನು ಅದೇ ಹೇಳ್ತಾ ಇರೋದಲ್ಲ, ಈ ರದರ್ಫೋರ್ಡ್ ಆಗ್ಲಿ ಅಥವಾ ಕುರ್ಚಿಯಾ ಆಗ್ಲಿ, ರಬಾಡ ಆಗ್ಲಿ, ಅಷ್ಟು ಸ್ಟ್ರೇಟ್ ಅವೇ ಡೈರೆಕ್ಟ್ ಎಫೆಕ್ಟ್ ಸಿಗಲ್ಲ. ಬಿಕಾಸ್ ಜಾಸ್ ಬಟ್ಲರ್ ಅವರ ಒಂದು ಇಫ್ ಈಸ್ ನಾಟ್ ಅವೈಲೇಬಲ್ ಸ್ಟ್ರೇಟ್, ಅಗೇನ್ ನಾನು ಹೇಳ್ತಾ ಇರೋದು ಬೈಲ್ಯಾಟ್ರಲ್ ಸೀರೀಸ್ ಆಗಿರೋದ್ರಿಂದ ದೇರ್ ಆರ್ ಮೋರ್ ಚಾನ್ಸಸ್ ECB ಪರ್ಮಿಷನ್ ಕೊಡ್ಬೋದು, ಇಲ್ಲ ನೀವು ಆಡ್ಕೊಂಡ್ ಬನ್ನಿ ಅಂತ. ಬಟ್ಲರ್ಗೆ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ರದರ್ಫೋರ್ಡ್ಗೂ ಆ ಕಡೆಯಿಂದ ವೆಸ್ಟ್ ಇಂಡೀಸ್ ಇಂದ ಸಿಗ್ತಾ ಇದೆ ಅಂತ ಅನ್ಬೋದು. ಬಟ್ ಅದೇನಾರ ಸಿಕ್ಕಿಲ್ಲ ಅಂದ್ರೆ ಮೇನ್ ಬಿಗ್ ಪ್ರಾಬ್ಲಮ್ ವಿಕೆಟ್ ಕೀಪರ್ ಪ್ಲಸ್ ನಿಮ್ಮ 400+ ರನ್ಸ್ ಹೊಡೆದಿರುವಂತ ಬ್ಯಾಟರ್ ಮಿಸ್ ಆಗ್ತಾ ಇದಾರೆ ಅಂದ್ರೆ ಆ ದೊಡ್ಡ ಶೂ ಫಿಲ್ ಮಾಡೋದಕ್ಕೆ ನೀವು ಸ್ಕ್ವಾಡ್ ಅಲ್ಲಿ ಬೇರೆ ಪ್ಲೇಯರ್ಸ್ ನೋಡಿದ್ರೆ ಯಾರು ಇಲ್ಲ. ಬಿಕಾಸ್ ನೀವು ಕೂಟ್ಸಿಯಾ ಮತ್ತೆ ರಬಾಡ ಎನಿವೇಸ್ ಲಾಸ್ಟ್ ಫ್ಯೂ ಗೇಮ್ಸ್ ಇಂದ ಆಡ್ತಾ ಇಲ್ಲ ಬಿಡಿ. ಕೂಟ್ಸಿಯಾನು ಲಾಸ್ಟ್ 2 ಗೇಮ್ಸ್ ಇಂದ ತಗೊಂಬಂದ್ರು, ಬಟ್ ಅವರು ರೊಟೇಟ್ ಮಾಡ್ತಾ ಇದ್ದಾರೆ. ಅರ್ಷದ್ ಖಾನು ಮತ್ತೆ ಇಶಾಂತ್ ಶರ್ಮಾ ಇದಾರೆ, ಸಿರಾಜ್ ಇದಾರೆ, ಪ್ರಸಿದ್ಧ ಕೃಷ್ಣ ಇದಾರೆ, ನಿಮ್ಗೆ 4 ಜನ ಪೇಸರ್ಸ್ ಅಲ್ಲೇ ಆದ್ರು. ಕೆಜ್ರೋಲಿಯಾ ಇದಾರೆ, ಆಮೇಲೆ ರಶೀದ್ ಖಾನ್ ಇದಾರೆ, ಸಾಯಿ ಕಿಶೋರ್. ನಿಮ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಪ್ಷನ್ಸ್ ಜಾಸ್ತಿ ಇದೆ. ಸೊ ಅಲ್ಲಿ ಜಾಸ್ತಿ ತಲೆನೋವಿಲ್ಲ. ಏನಕ್ಕೆ ಅಂದ್ರೆ ಅಗೇನ್ ಅಲ್ಲಿ ಕ್ವಿಕ್ ಬೌಲರ್ಸ್ ಅಂತ ಏನ್ ಹೇಳ್ತೀವಿ, ಪ್ರಸಿದ್ಧ ಮತ್ತೆ ಮೊಹಮ್ಮದ್ ಸಿರಾಜ್ 140-145+ ಹಾಕುವಂತ ಬೌಲರು. ನಿಮ್ಗೆ ಅರ್ಷದ್ ಖಾನ್ ಲೆಫ್ಟ್ ಆರ್ಮ್ ವೇರಿಯೇಷನ್ ತಂದು ಕೊಡ್ತಾರೆ, ಕೆಜ್ರೋಲಿಯಾ ಲೆಫ್ಟ್ ಆರ್ಮ್ ವೇರಿಯೇಷನ್, ಇಶಾಂತ್ ಶರ್ಮಾ ಎಕ್ಸ್ಪೀರಿಯನ್ಸ್ ತಗೊಂಡ್ಬರ್ತಾರೆ. ನಿಮ್ಗೆ ಸ್ವಲ್ಪ ಟರ್ನಿಂಗ್ ಟ್ರ್ಯಾಕ್ ಇದ್ರೆ ವಾಷಿಂಗ್ಟನ್ ಸುಂದರು ಬರ್ತಾರೆ, ವಾಷಿಂಗ್ಟನ್ ಸುಂದರು ಆಪ್ಷನ್ ಇದೆ. ಸೊ ಅಲ್ಲಿ ನನ್ಗೆ ಐ ಥಿಂಕ್ ಬೌಲರ್ಸ್ ಮೇಲೆ ನನ್ಗೆ ಅಷ್ಟು ಐ ಆಮ್ ನಾಟ್ ವರಿಡ್. ಯಾಕಂದ್ರೆ ಅಲ್ಲಿ ನೀವು ಕೆಳಗ್ ನೋಡಿ ಬ್ಯಾಕಪ್ ಆಗಿ ಎಷ್ಟೆಷ್ಟು ಜನ ಇದ್ದಾರೆ. ಬಟ್ ಈ ಬ್ಯಾಟರ್ಸ್ ಅಂಡ್ ವಿಕೆಟ್ ಕೀಪರ್ ಇದಾರಲ್ಲ, ಸ್ಟ್ರೇಟ್ ಅವೇ ಕುಮಾರ್ ಕುಶಾಗ್ರ ಆಗ್ಲಿ ಅಥವಾ ಅನುಜ್ ರಾವತ್ ಆಗ್ಲಿ ಆ ದೊಡ್ಡ ಶೂನ ಫಿಲ್ ಮಾಡ್ತಾರ ಅಂದ್ರೆ ಐ ಡೋಂಟ್ ಥಿಂಕ್ ಸೊ. ಕಷ್ಟ ಇದೆ. ಇಬ್ರಲ್ಲಿ ಯಾರ ಕಡೆ ವಾಲ್ತೀರಾ, ಕುಶಾಗ್ರನ ರಾವತ? ಐ ಥಿಂಕ್ ಮೇ ಬಿ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಅಂತ ಪ್ಲೇಯರ್ ಅಂದ್ರೆ ಅನುಜ್ ರಾವತ್, ಇಲ್ಲಿ IPL ಎಕ್ಸ್ಪೀರಿಯನ್ಸ್ ಇರೋಂತ ಪ್ಲೇಯರು. ರನ್ಸ್ ಅಫ್ಕೋರ್ಸ್ ಅಷ್ಟೇನು RCBಗೆ ಲಾಸ್ಟ್ 3 years ಇಂದ ಬಂದಿಲ್ಲ ಅಂದ್ರು, 1-odd ಕ್ಯಾಮಿಯೋ ಆಡಿದ್ದಾರೆ. ಅಂಡ್ ಆಸ್ ಅ ವಿಕೆಟ್ ಕೀಪರ್ ಬ್ರಿಲಿಯಂಟ್ ವಿಕೆಟ್ ಕೀಪರ್. ಸೊ ಅಟ್ ಲೀಸ್ಟ್ ಬಿಹೈಂಡ್ ದ ಸ್ಟಂಪ್ಸ್ ನಿಮ್ಗೆ ಆಪರ್ಚುನಿಟೀಸ್ ಏನಾರ ಇದ್ರೆ ಅದನ್ನ ಅಟ್ ಲೀಸ್ಟ್ ಒಂದು ಡಿಪಾರ್ಟ್ಮೆಂಟ್ ಅಟ್ ಲೀಸ್ಟ್ ಸಾಲಿಡ್ ಆಗಿ ಕವರ್ ಮಾಡ್ಬೋದು. ಸೊ ಮೇ ಬಿ ಅನುಜ್ ರಾವತ್ ಅವ್ರ ಕಡೆ ವಾಲ್ಬಹುದು.
ಅಂಡ್ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಏರುಪೇರು ನೋಡ್ಬೋದು. ಸ್ಟ್ರೇಟ್ ಅವೇ ಪ್ರಾಬಬ್ಲಿ ನಂಬರ್ 3 ಆಗಿ ಆಡಿಲ್ಲ ಅಂದ್ರೂ ಅಲ್ಲಿ ಸ್ವಲ್ಪ ಚೇಂಜಸ್ ನೋಡ್ಬೋದು. ಪ್ರಾಬಬ್ಲಿ ವಾಷಿಂಗ್ಟನ್ ಸುಂದರ್ ಕ್ಯಾನ್ ಬಿಕಮ್ ದೇರ್ ಪರ್ಮನೆಂಟ್ ನಂಬರ್ 3 ತರ. ಅಂಡ್ ಇವರ ಒಂದು ಏನು ಟಾಪ್ 2 ರೇಸ್ ಏನಿದ್ದಾರೆ, ಟಾಪ್ 2 ನಲ್ಲಿ ಅಕಸ್ಮಾತ್ ಫಿನಿಶ್ ಮಾಡಿದ್ರೆ 2 ತಂಡಗಳಿಗೆ ಬಿಗ್ ಹೊಡ್ತಾ ಬೀಳುತ್ತೆ, DC ಹಾಗೂ LSG. ಅಂದ್ರೆ ಅವರ LSG ಆಲ್ಮೋಸ್ಟ್ ಪ್ಲೇ ಆಫ್ ಚಾನ್ಸಸ್ ಅವರು ಕಟ್ ಮಾಡ್ಬಿಡ್ತಾರೆ ಗೆಲ್ತಾ ಹೋಗ್ಬಿಟ್ರೆ. ಬಟ್ DC ಮತ್ತೆ ಇವ್ರ ಮ್ಯಾಚ್ ಐ ಥಿಂಕ್ ಅದು ಡಿಟರ್ಮೈನ್ ಮಾಡುತ್ತೆ ವೆದರ್ ಇವರು ಟಾಪ್ 2 ಫಿನಿಶ್ ಮಾಡ್ತಾರೋ ಇಲ್ವೋ ಅಂತ. ಈಗೆಲ್ಲ ಹೇಳಿದಾಗೆ 1 ವಿನ್ ಅವೇ ಅಷ್ಟೇ, 1 ಪಾಯಿಂಟ್ ಅವೇ ಅಂತಾನೆ ಹೇಳಿ ಕ್ವಾಲಿಫೈ ಆಗಕ್ಕೆ ಬಂದ್ಬಿಡುತ್ತೆ. ಬಟ್ DC ಮೇಲೂ ಇವ್ರು ಗೆದ್ಬಿಟ್ರು ಅಂದ್ರೆ DC ಚಾನ್ಸಸ್ ತುಂಬಾ ಡಿಮಿನಿಷ್ ಆಗ್ಬಿಡುತ್ತೆ ಅಂಡ್ LSG ಚಾನ್ಸಸ್ ಡಿಮಿನಿಷ್ ಆಗುತ್ತೆ. ಇನ್ನೊಂದ್ ಏನ್ ಗೊತ್ತಾ, ಒಂದ್ ಸ್ವಲ್ಪ ಸೈಡ್ ಹೋಪ್ಸ್ ಅಂತ ಒಂದ್ ಹೊಸ ವರ್ಡ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೈಡ್ ಹೋಪ್ಸ್ ಗಿರೋದು ಆಶೀಶ್ ನೇರ. ಏನೋ ಒಂದ್ ಮಾಡ್ತಾರ ಮನುಷ್ಯ, ಎಲ್ಲಿಂದನೋ ಏನೋ ಒಂದು ಕಾಂಬಿನೇಷನ್ ವರ್ಕೌಟ್ ಮಾಡಿ ಹೆಂಗೋ ಒಂದ್ ಫಿಗರ್ ಔಟ್ ಮಾಡಿ ಆಡಿಸ್ತಾರೆ. ಸೊ ನೀವು ನೋಡಿ, ರಬಾಡಾ, ಕೂಟ್ಸಿಯಾ ಇವರೆಲ್ಲ ಬೇರೆ ಟೀಮ್ ಅಲ್ಲಿ ಇದ್ದಿದ್ರೆ ನಾವ್ ಇವ್ರು ತುಂಬಾ ಇಂಪಾರ್ಟೆಂಟ್, ಇವ್ರು ಅವೈಲೇಬಲ್ ಇಲ್ಲ ಅಂದ್ರೆ ಪ್ರಾಬಬ್ಲಿ ಕಷ್ಟ ಆಗ್ಬೋದು, ರದರ್ಫೋರ್ಡ್ ಇಲ್ಲ ಅಂದ್ರೆ ಕಷ್ಟ ಆಗ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಬರೀ ಒಬ್ರು ಇಲ್ಲ ಅಂದ್ರೆ ಕಷ್ಟ ಅಂತ ಒಂದು ಮೈಂಡ್ ಸೆಟ್ ತಂದು ಕೂರ್ಸಿದ್ದಾರೆ ಅಂದ್ರೆ ಅದಕ್ಕೂ ಇಲ್ಲಿ ಸ್ವಲ್ಪ ನೀವು ಆಶೀಶ್ ನೇರ ಅವರಿಗೆ ಸ್ವಲ್ಪ ಕ್ರೆಡಿಟ್ ಕೊಡ್ಬೇಕಾಗುತ್ತೆ. ಡಿಪೆಂಡೆನ್ಸಿ ಆನ್ ಓವರ್ಸೀಸ್ ನಾವು ಜಾಸ್ತಿ ತೋರಿಸ್ತಾ ಇಲ್ಲ. ಒಬ್ರು ಅಫ್ಕೋರ್ಸ್ ಈಗ ಜಾಸ್ ಬಟ್ಲರ್ ಅಂತ ಪ್ಲೇಯರ್ ನ ನೀವು ಸೈಡ್ ಲೈನು ಮಾಡಕ್ ಆಗಲ್ಲ. ಅಂಡ್ ಅದೇ ತರ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇರೋದ್ರಿಂದ ಈಗ ಯಾರೇ ನೋಡಿದ್ರು ಪರವಾಗಿಲ್ಲಪ್ಪ, ಇವ್ರು ಹೋದ್ರು ಪರವಾಗಿಲ್ಲ, ನಾವು ಮ್ಯಾನೇಜ್ ಮಾಡ್ಕೋತೀವಿ ಅನ್ನೋ ರೇಂಜ್ ಅಲ್ಲಿ ಕೂತಿದ್ದಾರೆ ಅಂದ್ರೆ ನೀವು ಆ ಮೈಂಡ್ ಸೆಟ್ ಬಗ್ಗೆ, ನೀವು ಟೀಮ್ ಅಟ್ಮಾಸ್ಫಿಯರ್, ಟೀಮ್ ಎನ್ವೈರನ್ಮೆಂಟ್ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ಬೋದು, ಎಷ್ಟು ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದಾರೆ ಯೂನಿಟ್ ಅಂತ. ಅಬ್ಸಲ್ಯೂಟ್ಲಿ. ಆಡಿದ 3 ಸೀಸನ್ ಅಲ್ಲಿ 2 ಫೈನಲ್, 1 ಚಾಂಪಿಯನ್. ನೆಹ್ರಾ ಫ್ಯಾಕ್ಟರ್ ಅಂತೂ ಇದ್ದೇ ಇದೆ ಶಶಾಂಕ್. ನಿಜ, ಆಲ್ಮೋಸ್ಟ್ ಇನ್ನೊಂದು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಶಿಪ್ಸ್ ಹೊಡೆದ್ಬಿಟ್ಟಿರೋರು. ಕೊನೆ ಬಾಲ್ ಅಲ್ಲಿ ಆ ಮ್ಯಾಚ್ ಡಿಸೈಡ್ ಆಗುತ್ತೆ. ಎಸ್, ನಾವು ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದ್ವಿ ಅದೇನೋ ಮ್ಯಾಜಿಕ್ ಇದೆ ಅಂದ್ರೆ, ನೋಡಿ ಪ್ರಸಿದ್ಧ ಕೃಷ್ಣನ್ ಯಾವ ತರ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗೋ ತರ ಮಾಡಿದ್ದಾರೆ. ಆಮೇಲೆ ಅವರು ಹೇಳಿದ್ದಾರೆ, ಕ್ರೆಡಿಟ್ಸ್ ಕೊಡ್ತೀನಿ ನಾನು ಆಶೀಶ್ ನೇರಾಗೆ, ಯಾಕೆಂದ್ರೆ ನನ್ನ ಮೆಂಟಲ್ ಸ್ಟ್ರೆಂತ್ ಮೇಲೆ ಕೂಡ ವರ್ಕ್ ಮಾಡಿದ್ದಾರೆ, ನನ್ನ ಬೌಲಿಂಗ್ ತುಂಬಾ ಇಂಪ್ರೂವ್ ಆಗಿದೆ ಆಶೀಶ್ ನೇರಾ ಅವರಿಂದ ಅಂತ. ಸೊ ಅದು ಕಾಣ್ತಾ ಇದೆ, ಎಲ್ಲೂ ಕಾಣ್ತಾ ಇದೆ. ಇದು ಇಂಡಿಯನ್ ಕ್ರಿಕೆಟ್ಗೆ ಒಳ್ಳೆ ಕೊಡುಗೆ ಆಶೀಶ್ ಇರೋದು. ನೆಕ್ಸ್ಟ್ ಕೋಚ್ ಆದ್ರೂ ಆಗ್ಬೋದು. ಫಸ್ಟ್ ಇಲ್ಲೇ ಕೇಳ್ತಾ ಇದ್ದೀರಾ BTC ನಲ್ಲಿ ಗೌತಮ್ ಗಂಭೀರ್ ಆದ್ಮೇಲೆ, ಏನಕ್ಕೆ ಅಂದ್ರೆ ಈ IPL ಗೆಲ್ಸ್ಕೊಡೋ ಒಂಥರ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಕೋಚ್ ತರ ಆಗಿರೋದ್ರಿಂದ ನೆಕ್ಸ್ಟ್ ಆಶೀಶ್ ನೇರ ಆದ್ರೂ ಆಗ್ಬೋದು. ಇಲ್ಲ, ಅವ್ರ ಲಾಸ್ಟ್ ಟೈಮ್ ಹೇಳಿದ್ರು ನಾನು ಆಗಲ್ಲ ಇಂಡಿಯನ್ ಟೀಮ್ ಕೋಚ್ ಅಂತ, ತುಂಬಾ ಕಮಿಟ್ಮೆಂಟ್, 10 ತಿಂಗಳು ಟೀಮ್ ಜೊತೆ ಇರ್ಬೇಕು ಅಂತ. ಇದು IPL ಅಂದ್ರೆ 2 ತಿಂಗಳು ಅಷ್ಟೇ ಅಲ್ವಾ? ಕರೆಕ್ಟ್. ಅದನ್ನೇ ರಿಕ್ಕಿ ಪಾಂಡಿಂಗ್ ಅವರು ಹೇಳಿದ್ರು. IPL ಆದ್ರೆ ಓಕೆ, ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಜಾಸ್ತಿ ಬಿಟ್ಟು ಹೋಗಕ್ಕಾಗಲ್ಲ, ಸೊ ಮಾಡ್ತೀನಿ, ಅದಾದ್ಮೇಲೆ ಆಸ್ಟ್ರೇಲಿಯಾದಲ್ಲಿ ಏನಾದ್ರು ಕಾಮೆಂಟ್ರಿ ಜಾಬ್ಸ್ ಇದ್ರೆ ಅಲ್ಲಿ ಮಾಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇವರು ಅದೇ ತರ ಇರಬಹುದೇನೋ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಟ್ಟಿನಲ್ಲಿ ಗುಜರಾತ್ ಟೈಟನ್ಸ್ ಅಂತೂ ಫೇವರೇಟ್ಸ್ ಆಗಿರ್ತಾರೆ ಟಾಪ್ 2ಗೆ. RCB ಜೊತೆ ಟಾಪ್ 2 ಫಿನಿಶ್ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಮಾತಾಡ್ತಾ ಇದೀವಿ. ಅಂಡ್ ಬಿಗ್ ಅಡ್ವಾಂಟೇಜ್ ಅವರಿಗೆ ಫೈನಲ್ ಏನಾದ್ರು ಅಹಮದಾಬಾದ್ ಅಲ್ಲಿ ಆದ್ರೆ ಅವ್ರ ಮನೆ ಅಂಗಳದಲ್ಲೇ ಆದಂಗ ಆಗುತ್ತೆ. ಅದಕ್ಕಾಗಿ ಟಾಪ್ 2 ಫಿನಿಶ್ ಅವರು ಕೂಡ ಹವಣಿಸ್ತಾ ಇರ್ತಾರೆ. ಒಟ್ನಲ್ಲಿ GT ಅನ್ಸ್ಟಾಪಬಲ್ ಆಗಿದ್ರು, ಇನ್ನೂ ಅನ್ಸ್ಟಾಪಬಲ್ ಆಗಿರ್ತಾರ, ನೋಡ್ಬೇಕಾಗುತ್ತೆ.